ಶಂಕರ ಮಹಾವೀರ ಸ್ವಾಮಿ ಆಗಿ 2600 ವರ್ಷ ಆಯಿತು. ಆ ಪರಂಪರೆ ಭಾಳ ಹಳೆಯದು. ತೀರ್ಥಂಕರ ಮಹಾವೀರರು 24ನೇ ತೀರ್ಥಂಕರರು. ಅವ್ರಿಗಿಂತ ಮೊದಲು 23 ಜನ ತೀರ್ಥಂಕರಾಗಿದ್ದಾರೆ. ಈ ತೀರ್ಥಂಕರ ಮಹಾವೀರ ಸ್ವಾಮಿಯ ಉಪಕಾರ ಬಹಳ ದೊಡ್ಡದು ಜಗತ್ತಿಗೆ. ಯಾಕೆಂದರೆ ಅಹಿಂಸಾ ಪರಮೋ ಧರ್ಮ ಅಂಥೇಳಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗಿಂತಲೂ ಕೂಡ ದೊಡ್ಡದು ಅಹಿಂಸೆ ಅಂತ ಮಹಾವೀರ ಸ್ವಾಮಿ ಹೇಳಿದರು. ನಾನು ದೊಡ್ಡವನಲ್ಲ, ನಾನು ದೊಡ್ಡವನಾಗಲಿಕ್ಕೆ ಅಹಿಂಸೆಯೇ ಕಾರಣ. ಅದರಿಂದಾಗಿ ನನಗಿಂತ ದೊಡ್ಡ ಯಾವುದೋ ತತ್ವ ಇದ್ದರೆ ಅದು ಅಹಿಂಸಾ ತತ್ವ. ಅದನ್ನು ಆಚರಣೆಗೆ ತಂದು ಅವರು ಮೋಕ್ಷ ಪಡೆದರು. ಮತ್ತು ಅವರ ಪರಂಪರೆಯಲ್ಲಿ 24 ಜನ ತೀರ್ಥಂಕರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಪರಮ ಭಟ್ಟಾರಕರು ಅಂತೇಳಿ ಹೇಳ್ತಾರೆ. ತೀರ್ಥಂಕರರಿಗೆ ಪರಮ ಭಟ್ಟಾರಕರು ಅಂತ. ತೀರ್ಥಂಕರರು ಆಚಾರ್ಯರಲ್ಲ, ತೀರ್ಥಂಕರರು ಪರಮ ಭಟ್ಟಾರಕರು. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಭಟ್ಟಾರಕರಿಗೆ ಇರ್ತದೆ. ಆದ್ದರಿಂದ ಭಟ್ಟಾರಕರು ಭಟ್ ಪರಿಭಾಷಣೆ ಆರಕಾಹ ಪ್ರೇರಕಾಹ ಧರ್ಮ ಮಾರ್ಗೇ ಪ್ರೇರಕಾಹ ಅಂಥೇಳಿ ಈ ಭಟ್ಟಾರಕ ಶಬ್ದದ ಅರ್ಥ ಇದೆ. ಈ ಭಟ್ಟಾರಕರಲ್ಲಿ ಮೊದಲೆಲ್ಲ ದಿಗಂಬರ ಮುನಿಗಳೇ ಆಗಿದ್ದರು. ಆನಂತರ ಈ ವಸ್ತ್ರಧಾರಿ ಪರಂಪರೆ ಬಂತು. ಇದು ಆವಾಗ ಪಟ್ಟಾಚಾರ್ಯರು, ಆ ಭಟ್ಟಾರಕರ ಸ್ಥಾನದಲ್ಲಿ ಯಾರು ಕೂತ್ಕೊಳ್ತಾರೆಯೋ ಅವರೆಲ್ಲ. ಅದರಿಂದ ಇವತ್ತು ನಾವು ವಸ್ತ್ರಧಾರಿಗಳಾಗಿದ್ದರೂ ಕೂಡ ನಮ್ಮ ಆದ್ಯ ಗುರುಗಳು ಅವರು ನಿರ್ಗ್ರಂಥ ಮುನಿ ನಗ್ನರಾಗಿ ಇದ್ದರು, ತಪಸ್ವಿಗಳಾಗಿದ್ದರು, ಬೆಟ್ಟದ ಮೇಲೆ ವಾಸ ಮಾಡ್ತಾಯಿದ್ರು, ಗುಹೆಯಲ್ಲಿ ಇರ್ತಾಯಿದ್ರು. ಆದರೂ ಕೂಡ ಸಮಾಜದ ಜೊತೆ ಒಳ್ಳೆಯ ಕಾರ್ಯ ಮಾಡಿದ್ರು. ಈಗ ಶ್ರವಣಬೆಳಗೊಳದಲ್ಲಿ ಅಲ್ಲಿ ಚಾಮುಂಡರಾಯನ ಗುರುಗಳು, ಗಂಗಾ ಸೇನಾಪತಿ ಚಾಮುಂಡರಾಯನ ಗುರುಗಳು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು. ಅವರು ನಮಗೆ ಮೂಲ ಪಟ್ಟಾಚಾರ್ಯರು. ಅವರು ಮಹಾನ್ ವಿದ್ವಾಂಸರು. ಷಡ್ಖಂಡಾಗಮದ ಸಾರವನ್ನು ಚಾಮುಂಡರಾಯನಿಗೋಸ್ಕರ ಸಾರ ಇಳಿಸಿ ಗೊಮ್ಮಟ ಸಾರ ಅಂತ ಗ್ರಂಥ ರಚನೆ ಮಾಡಿದರು. ಹಾಗೆ ಆ ಆಚಾರ್ಯರನ್ನು ನೆನೆಸ್ಕೊಂಡು ಅವರ ಸ್ಥಾನದಲ್ಲಿ ಯಾರನ್ನು ಕೂರಿಸ್ಬೇಕು. ಈಗ ಚಾಮುಂಡರಾಯ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿ, ಗೊಮ್ಮಟೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ ನಂತರ ಇದರ ಉಸ್ತುವಾರಿ, ಇದರ ವ್ಯವಸ್ಥೆ ಯಾರಿಗೆ ಕೊಡಬೇಕು ಅಂತ ಈ ರಾಜಪರಂಪರೆಯಲ್ಲಿ ಬದಲಾವಣೆ ಆಗ್ತಿರ್ತದೆ. ಯಾವಾಗ ಚಾಮುಂಡರಾಯ ಈ ಶ್ರವಣಬೆಳಗೊಳದ ಆಡಳಿತ ವ್ಯವಸ್ಥೆ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಅವರು ರಾಜ ಪರಿವರ್ತನೆ ಆಗ್ತಿರ್ತದೆ, ಬದಲಾವಣೆ ಆಗ್ತಿರ್ತದೆ, ಧರ್ಮ ಪರಿವರ್ತನೆಯೂ ಆಗ್ತಿರ್ತದೆ. ಆದರೆ ಇದು ಆಚಾರ್ಯರ ಕೈಯಲ್ಲಿದ್ದರೆ ಹೀಗೆ ಧರ್ಮ ಪರಂಪರೆ ಬೆಳೀತದೆ ಅಂತ ಅದಕ್ಕೆ ಆಚಾರ್ಯ ಪಟ್ಟ ಪರಂಪರೆ ಬಂತು. ಈ ಪಟ್ಟ ಪರಂಪರೆ ಬಂದಾಗ ಅವರಿಗೆ ಎಲ್ಲ ರಾಜ ಮಹಾರಾಜರು ಸಹಿತ ಗೌರವ ಕೊಡ್ತಾಯಿದ್ರು. ಅದರಿಂದ ರಾಜಗುರುಗಳಾದರು. ಮತ್ತು ಅವರು ಎಲ್ಲ ಧರ್ಮದವರ ಜೊತೆಗೆ ಸೌಹಾರ್ದ ವಾತಾವರಣ ಇಟ್ಕೊಂಡಿದ್ದರಿಂದ ಅವರಿಗೆ ಜಗದ್ಗುರುಗಳು ಅಂತಲೂ